ಹಾಯ್ ಫ್ರೆಂಡ್ಸ್, ಸವಿರಿಜ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಮುಂದೆ ಏನು ಬಂದರೆ ಗರಂ ಮಸಾಲ ಮನೆಯಲ್ಲೇ ಅಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. ಎಲ್ಲದಕ್ಕೂ ಮಟನ್ಗೂ ಗ್ರೇವಿಗೂ ಎಲ್ಲದಕ್ಕೂ ಯೂಸ್ ಮಾಡೋದು. ನೋಡಿ, ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಸೋಂಪು, 1 ಟೇಬಲ್ ಸ್ಪೂನು ಕಾಳು ಮೆಣಸು, ಇದು ಸ್ಟಾರು, ಇದು ಜಾಪತ್ರೆ, ಇದು ಕಲ್ಲುವ, ಒಂದು ಸ್ವಲ್ಪ ಕಲ್ಲುವ, ಒಂದು 2-3 ಚಕ್ಕೆ ಇದರಲ್ಲಿ ಪೀಸ್ ಮಾಡಿ ಇಟ್ಟಿದ್ದೀನಿ. 1 ಟೀ ಸ್ಪೂನು ಲವಂಗ, 6-7 ಏಲಕ್ಕಿ, 1 ಕಪ್ ಏಲಕ್ಕಿ, 1 ಪಲಾವ್ ಎಲೆ, ಇಷ್ಟು ಹಾಕ್ಕೊಂಡು ಮೀಡಿಯಮ್ ಒಲೆಯಲ್ಲೇ ಉರಿಬೇಕು. ಜಾಸ್ತಿ ಉರಿಯಲ್ಲಿ ಇಡಬಾರ್ದು, ಕಪ್ಪಗಾಗ್ಬಿಡ, ಇದು ಒಂಥರ ಸೀದೋಗೋ ಥರ ಆಗಿಬಿಡುತ್ತೆ. ನೋಡಿ, ಎಲ್ಲ ಒಟ್ಟಾಗಿ ಹಾಕ್ತಾಯಿದ್ದೀನಿ. ಇದು ಬೆಚ್ಚಗಾದರೆ ಸಾಕು. ನಾವು ಬಿಸಿಲಲ್ಲಿ ಬೇಕಾದ್ರೂ ಒಣಗಿಸ್ಬಿಟ್ಟು ಬೇಕಾದರೆ ಮಾಡ್ಕೊಬೋದು. ಇಲ್ಲ ನಮ್ಗೆ ಹಂಗೆ ಟೈಮ್ ಇಲ್ಲ ಅಂದರೆ ಇದು ಒಂಚೂರು ಘಮ ಬರೋವರೆಗೂ ಅಷ್ಟೇ. ಜಾಸ್ತಿ ಏನು ಉರಿಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅಷ್ಟೇ. ಅದೇ ತುಂಬ ಚೆನ್ನಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಮಟನ್ಗೆ, ಚಿಕನ್ಗೆ ಎಲ್ಲದಕ್ಕೂ ಹಾಕ್ಕೊಬೋದು. ಸಾಕು, ಇಷ್ಟು ಹುರ್ಕೊಂಡಿದ್ದು ಸಾಕು. ಈಗ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ಒಂದು 5 ನಿಮಿಷ ತಣ್ಣಗಾಗಬೇಕು. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ರುಬ್ಕೊಂಬರೋಣ, ತಣ್ಣಗಾಗಿದೆ. ನೈಸಾಗಿ ರುಬ್ಕೊಂಬರೋಣ. ನೋಡಿ, ಎಷ್ಟು ನೈಸಾಗಿ ರುಬ್ಕೊಂಬಂದರೆ ಸಾಕು. ಇನ್ನೂ ಬೇಕಾದರೆ ನೀವು ನುಣ್ಣಗೆ ಮಾಡ್ಕೊಬೋದು. ಸಾಕು. ನೋಡಿ, ಇಷ್ಟು ಘಮ ಅಂತ ಇದೆ. ಇಷ್ಟು ಸಾಕು. ಇದು ಅರ್ಧ ಟೀ ಸ್ಪೂನ್ ಹಾಕಿದ್ರೆ 1 kgಗೆ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ನೋಡಿ, ಘಮ ಅಂತ ಇದೆ. ನೋಡಿ, ಮನೆಯಲ್ಲೇ ಈಸಿಯಾಗಿ ಗರಂ ಮಸಾಲ ಪೌಡರ್ ಮಾಡ್ಕೊಬೋದು. ಅವರು 2 ಒಣಗಿದ ಮೆಣಸಿನ್ಕಾಯಿ ಹಾಕ್ತಾರೆ, ಸ್ವಲ್ಪ ಕಲರ್ ಬರೋದಕ್ಕೋಸ್ಕರ ಅಷ್ಟೇ. ಇದನ್ನು ಒಂದು ಸರಿ ಟ್ರೈ ಮಾಡಿ. ನಾನು ಸ್ವಲ್ಪನೇ ಮಾಡಿದ್ದು. ಇದನ್ನೇ ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ನೀವು ಮಾಡ್ಕೊಬೋದು.